ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ತೀರ್ಥ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಇದ್ದೀನಿ ಶೃಂಗೇರಿಗೆ ಹೋಗೋ ರೋಡು, ಕುದುರೆಮುಖ ಚೆಕ್ ಪೋಸ್ಟ್ ಆಗಿ ಶೃಂಗೇರಿಗೆ ಹೋಗೋ ರೋಡಲ್ಲಿ ಇದ್ದೀನಿ. ಮಿಡಲಲ್ಲಿದ್ದೀನಿ. ಇದು ಫುಲ್ ಇಂಟೀರಿಯರು, ಕಮ್ಮಿ ಗಾಡಿ ಓಡಾಡೋ ಜಾಗ. ನಾನಿವತ್ತು ಶೃಂಗೇರಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ, ಎಲ್ಲ ಆಯಿತು. ಹೋಗಿದ್ದ ಕೆಲಸ ನಾನು ರಿಟರ್ನ್ ಬರುವಾಗ ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟ್ರಿಂದ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕ್ಲಿಯರ್ ಇದೆ, ಮಳೆನೂ ಇಲ್ಲ ಅಷ್ಟೊಂದು. ಬೆಳಿಗ್ಗೆ ಅಂತೂ ಹೆವಿ ಮಳೆ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಬೆಳಿಗ್ಗೆಯಿಂದ ನಾನು ಏನು ಮಾಡಿದೆ ಅಂತ ಈ ವ್ಲಾಗಲ್ಲಿದೆ, ನೋಡ್ಕೊಂಡು ಬನ್ನಿ ಗೈಸ್. ಹೆಲೋ ಗೈಸ್, ನಾನಿವಾಗ ಅರ್ಲಿ ಮಾರ್ನಿಂಗ್ 5 o'clock ಆಯಿತು. ಜೋರು ಮಳೆ ಬ್ಯಾಂಗ್ಳೂರಲ್ಲಿ. ಈಗ ನನ್ನ ಮನೆಯಿಂದ ಆಲ್ರೆಡಿ 10 ಕಿಲೋಮೀಟ್ರ್ ಎದುರು ಬಂದಾಯಿತು. ವೀಡಿಯೋಗೆ ಮಾಡಲಿಕ್ಕೆ ಆಗ್ತಿಲ್ಲ, ಅಷ್ಟೊಂದು ಮಳೆ. ಈಗ ಒಂದು ಸೈಡಲ್ಲಿ ನಿಂತಿದ್ದೀನಿ ಇವಾಗ ಬಂದು. ಇವಾಗ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ನೋಡುವ, ಮಳೆ ಸ್ವಲ್ಪ ಕಮ್ಮಿ ಆಯಿತು. ಜಾಸ್ತಿ ಮಳೆ ಆದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಮಳೆ ಕಮ್ಮಿ ಆಯಿತು, ಹಾಗೆ ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡುವ, ಬನ್ನಿ ಹೋಗ್ತಾ ಮಾತಾಡೋಣ. ಎಸ್ ಗೈಸ್, ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದ್ದರಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನೀಗ ಮನೆಯಿಂದ ಹೊರಡೋಗ್ಲೇ ಒಂದು 4:45 ಹಾಗೆ ಆಗಿತ್ತು. ಹೆವಿ ಮಳೆ ಇದರಿಂದ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಸ್ವಲ್ಪ ಮಳೆ ಕಮ್ಮಿ ಆಯಿತು, ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು 10 ಕಿಲೋಮೀಟ್ರ್ ಬಂದೆ ಎದುರು ಮನೆಯಿಂದ. ಆ್ಯಕ್ಚುಲಿ ನಾನು ಹೋಗ್ತಾಯಿದ್ದೀನಿ ಇವತ್ತು ಶೃಂಗೇರಿ. ಏನಕ್ಕಂತ ನಾನು ಹೋಗ್ತಾ ಹೇಳ್ತೇನೆ. ಇನ್ನೂ ತುಂಬ ಜರ್ನಿ ಇದೆ ಅಲ್ವಾ, ಹಾಗೆ ಜರ್ನಿಯಲ್ಲಿ ಮಾತಾಡ್ತಾ ಹೇಳ್ತಾ ಹೋಗ್ತೀನಿ. ಈಗ ಅದೇ 5:15 ಆಯಿತು. ನಮ್ಮ ಮನೆಯಿಂದ ಶೃಂಗೇರಿಗೆ ಈಗ ಆ್ಯಕ್ಚುಲಿ ಒಂದು 110 ಕಿಲೋಮೀಟರ್ಸ್ ಇದೆ. ನಾನೀಗ ಹೋಗ್ತಿರೋ ರೂಟು ಮೂಡುಬಿದ್ರೆ, ಕಾರ್ಕಳ, ಆ ರೂಟಲ್ಲಿ ಹೋಗ್ತಾ ಇದ್ದೀನಿ ಶೃಂಗೇರಿಗೆ. ಬನ್ನಿ ಹೋಗುವ. ಜೋರು ಮಳೆ ಆದರೆ ನಾನು ಅಂದರೆ ಹೆವಿ ಮಳೆ ಸ್ಟಾರ್ಟ್ ಆದರೆ ವಿಡಿಯೋ ಮಾಡೋ ಸ್ಟಾಪ್ ಮಾಡ್ತೀನಿ ಗೈಸ್. ಯಾಕಂದರೆ ನಾನು ಗೊತ್ತಲ್ಲ, ವ್ಲಾಗ್ ಮಾಡ್ತಿರೋದು ಮೊಬೈಲಿಂದ. ಮೊಬೈಲ್ ಜಾಸ್ತಿ ಹೊತ್ತು ನೀರಲ್ಲಿಟ್ಟರೆ ಅಷ್ಟೇ ಗತಿ, ಟಾಟಾ ಖತಮ್, ಬಾಯ್ ಬಾಯ್ ಹಂಗಾಗ್ಬಿಡುತ್ತೆ. ಅದಕ್ಕೆ ಜಾಸ್ತಿ ಮಳೆ ಬಂದರೆ ನಾನು ವೀಡಿಯೋ ಮಾಡಲ್ಲ, ಮಿಡ್ಲು ಮಾತಾಡ್ತೀನಿ. ಯಾವಾಗ ಸ್ವಲ್ಪ ಮಳೆ ಕಮ್ಮಿ ಆಗುತ್ತೆ ಆವಾಗ ರೆಕಾರ್ಡ್ ಮಾಡ್ತೀನಿ. ಅಲ್ಲಿ ತನಕ ಬನ್ನಿ, ಜರ್ನಿ ನನ್ನ ಜೊತೆನೇ ಎಕ್ಸ್ಪ್ಲೋರ್ ಮಾಡಿ. ಎಸ್ ಗಾಯ್ಸ್, ಹೋಗುವ. ಹೆವಿ ಮಳೆ ಗಾಯ್ಸ್, ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಮೊಬೈಲ್ ಆಗಿದ್ರಿಂದ ತುಂಬ ಕಷ್ಟ ಆಗಿದೆ, ಆದರೂ ಮಾಡ್ತಿದ್ದೀನಿ ರಿಸ್ಕ್ ತಗೊಂಡು. ಇನ್ನು ನಾನು ಮೂಡುಬಿದ್ರೆ ರೀಚ್ ಆಗಿಲ್ಲ. ಇನ್ನೊಂದು 10 ಕಿಲೋಮೀಟ್ರ್ ಮೂಡುಬಿದ್ರೆ ರೀಚ್ ಆಗ್ತೀನಿ. ಆಮೇಲೆ ನಾನು ಹೇಳ್ತೀನಿ ನಾನು ಏನಕ್ಕೆ ಶೃಂಗೇರಿಗೆ ಹೋಗ್ತಾ ಇದ್ದೀನಿ ಅಂತ. ತುಂಬ ಡೈವರ್ಷನ್ ಇದೆ ಗಾಯ್ಸ್. ಅರ್ಲಿ ಮಾರ್ನಿಂಗ್ ಅಲ್ವಾ, ಏನು ಕಾಣಲ್ಲ. ಒಂದು 6-6:30 ಆದಮೇಲೆ ಸರಿ ಎಲ್ಲ ವಿಸಿಬಲ್ ಕಾಣುತ್ತೆ. ಅಲ್ಲಿವರೆಗೂ 40-60 ಒಳಗೆ, ಮ್ಯಾಕ್ಸಿಮಮ್ ಅಂದರೆ 50-50 ಒಳಗಡೆ. ಅದಕ್ಕಿಂತ ಜಾಸ್ತಿ ಹೋಗೋಕ್ಕಾಗಲ್ಲ. ಯಾಕಂದರೆ ಎಲ್ಲಿ ಡೈವರ್ಷನು, ಎಲ್ಲಿ ಏನು ಎತ್ತಂತ ಗೊತ್ತಿಲ್ಲ. ಕನ್ಸ್ಟ್ರಕ್ಷನ್ ಆಗ್ತಿಲ್ಲ ರೋಡು, ಹಾಗಾಗಿ ನಾನು ನಿಮಗೆ ಹೋಗ್ತಾ ಹೇಳ್ತೀನಿ ಏನಕ್ಕೆ ಹೋಗ್ತಿದ್ದೀನಿ ಶೃಂಗೇರಿ, ಏನು ಎತ್ತ ಅಂತ. ಅಂದರೆ ಸಡನ್ ಡಿಸಿಷನು, ನೆನ್ನೆ ನೈಟ್ ಡಿಸಿಷನ್ ಆಗಿರೋದು. ನೋಡಿ ಇಲ್ಲೇ ಇಂಥದ್ದೆಲ್ಲ ಡೈವರ್ಷನ್ ಸಿಗುತ್ತೆ.
ಹಾಗಾಗಿ ಸ್ವಲ್ಪ ರಿಸ್ಕ್, ಅದಕ್ಕೆ 50 ಒಳಗಡೆ ಹೋಗೋದು. ಸ್ವಲ್ಪ ಡೇ ಅಂದರೆ ಮಾರ್ನಿಂಗ್ ಬೆಳಕು ಬಂದಮೇಲೆ ಹೋದರೆ ಗೊತ್ತಾಗುತ್ತೆ, ಅವಾಗ ಸ್ವಲ್ಪ ಜಾಸ್ತಿ ಹೋಗ್ಬೋದು. ಇವಾಗ ರಿಸ್ಕ್ ಬೇಡ, ಆರಾಮ್ಸೆ ಹೋಗೋಣ. ಎಸ್ ಗೈಸ್, ನಾವು ಮೂಡಬಿದ್ರೆ ರೀಚ್ ಆದ್ವಿ. ಇವಾಗ ಟೈಮು ಒಂದು, ಇವಾಗ ಟೈಮ್ ಎಷ್ಟು, ಒಂದು 5-6 ಆಗಿರ್ಬೋದು. 6 ಆಗಿರ್ಲಿಕ್ಕಿಲ್ಲ, ಸ್ವಲ್ಪ 6 ಒಳಗಡೆನೆ 5:40 ಆಗಿರ್ಬೋದು. ಇನ್ನು ನೆಕ್ಸ್ಟ್ ಬರೋದು ಕಾರ್ಕಳ ಆದಮೇಲೆ ಕಾರ್ಕಳ ಜಂಕ್ಷನಿಂದ ರೈಟ್ ಹೊಡಿಬೇಕು ಗೈಸ್, ಶೃಂಗೇರಿ ರೂಟು ಫುಲ್ಲು. ಸೊ ಮಳೆ ಸ್ವಲ್ಪ ಕಮ್ಮಿ ಆಯಿತು, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಕಮ್ಮಿ ಇದೆಯಾ ಜಾಸ್ತಿ ಸಿಗುತ್ತಾ ಗೊತ್ತಿಲ್ಲ. ಮಳೆ ಮೇಲೆ ಡಿಪೆಂಡ್ ಆಗುತ್ತೆ ನಂದು ಸ್ವಲ್ಪ ವೀಡಿಯೋ, ಯಾಕಂದರೆ ಹೆವಿ ರೈನ್ ಬಂದರೆ ನಂಗೆ ವೀಡಿಯೋನೇ ಮಾಡೋಕ್ಕಾಗಲ್ಲ, ಮೊಬೈಲ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ರಿಸ್ಕ್ ತಗೊಳ್ಳೇಬೇಕು, ಯಾಕಂದರೆ ರಿಸ್ಕ್ ತಗೊಂಡ್ರೆ ಫ್ಯೂಚರಲ್ಲಿ ಏನಾದ್ರು ಆಗೋದು. ಸೊ ನೋಡುವ ಏನಾಗುತ್ತೆ ಅಂತ. ಬಟ್ ರಿಸ್ಕ್ ತಗೊಂಡು ಮಳೆಲೂ ಸ್ವಲ್ಪ ಲೈಟ್ ಮಳೆಲೂ ವೀಡಿಯೋ ಮಾಡ್ತಾಯಿದ್ದೀನಿ, ಅದು ಬೇರೆ ನೈಟ್ ಬೇರೆ. ಬನ್ನಿ ಹೋಗುವ. ಗಾಯ್ಸ್ ಆಲ್ಮೋಸ್ಟ್ ಕಾರ್ಕಳ ಫುಲ್ ಹೋಗಂಗಿಲ್ಲ, ಅದಕ್ಕಿಂತ ಮುಂಚೆ ಒಂದು ಜಂಕ್ಷನ್ ಬರುತ್ತೆ, ಅಲ್ಲೇ ರೈಟ್ ತಗೊಳಕ್ಕೆ. ಯಾವ ಜಂಕ್ಷನ್ ಅಂತ ನನಗೆ ಗೊತ್ತಿಲ್ಲ, ನಾನು ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಹೋಗುವಾಗ ಇನ್ನೊಂದು 5-6 ಕಿಲೋಮೀಟ್ರ್ ಅಷ್ಟೇ. ರೋಡ್ ಮಾತ್ರ ಹೆವಿ ಡೈವರ್ಷನ್ ಗೈಸ್, ಯಾಕಂದರೆ ಈಗ ನ್ಯಾಷನಲ್ ಹೈವೇ ಆಗ್ತಿದೆ ಅಲ್ವಾ, ಹಾಗಾಗಿ ತುಂಬ ಡೈವರ್ಷನ್ಸ್ ಇದೆ. ನೈಟ್ ಅಂತೂ ತುಂಬ ಕಷ್ಟನೇ, ತುಂಬ ಸ್ಲೋ ಆಗಿ ಬರಬೇಕು, ನಿಧಾನಕ್ಕೆ ಬಂದಷ್ಟು ಒಳ್ಳೆಯದು. ಹಾಗಾಗಿ ಯಾರೆಲ್ಲ ಕಾರ್ಕಳ ಶೃಂಗೇರಿ, ಮಂಗಳೂರಿಂದ ಕಾರ್ಕಳ ಶೃಂಗೇರಿ ಯಾರೆಲ್ಲ ಹೋಗ್ತಿದ್ದೀರಾ ಅವರು ಸ್ವಲ್ಪ, ಅಂದರೆ ನೈಟ್ ಯಾರು ಬರ್ತಿದ್ದೀರೋ ಸ್ವಲ್ಪ ಜಾಗ್ರತೆ ಮಾಡ್ಕೊಂಡು ಬನ್ನಿ ಅಂತ ಅಷ್ಟೇ. ಇವಾಗ ಸ್ವಲ್ಪ ಕಾಣ್ತಿದೆ ಗೈಸ್ ರೋಡು, ಇವಾಗ ಸ್ವಲ್ಪ ಕಾಣ್ತಿದೆ ರೋಡು, ಬೆಳಕು ಬಂತಲ್ಲ ಹಂಗಾಗಿ ನೋಡಿ ಎಷ್ಟು ಡೈವರ್ಷನ್ಸ್ ಇದೆ. ಬಟ್ ಆದರೆ ಅಂತೂ ಕಂಪ್ಲೀಟ್ ರೋಡ್ ಆದರೆ ಅಂತೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಹೋಗ್ತಾ ಇರ್ಬೋದು ಒಂದೇ ಇದರಲ್ಲಿ. ಆಗೋ ತನಕ ಸ್ವಲ್ಪ ಪೇಷನ್ಸಿಂದ ಕಾಯಬೇಕು, ನಿಧಾನಕ್ಕೆ ಹೋಗ್ಬೇಕಷ್ಟೇ, ಯಾಕಂದರೆ ತುಂಬ ಡೈವರ್ಷನ್ಸ್ ಇದೆ ಸಿಕ್ಕಾಪಟ್ಟೆ. ಅದ್ರ ಜೊತೆ ಮಳೆನೂ ಇವಾಗ ಸ್ವಲ್ಪ ಓಕೆ, ಲೈಟಲ್ಲಿ ಇದೆ ಮಳೆ. ಗಾಯ್ಸ್ ಇನ್ನೇನು ನವೋದಯ ಸರ್ಕಲ್ ಅಂತ ಬರುತ್ತೆ, ಆ ನವೋದಯ ಸರ್ಕಲ್ ಬಂದರೆ ರೈಟಿಗೆ ಐ ಥಿಂಕ್ ಇದೆ. ಎಸ್ 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 ಇದೆ ನವೋದಯ ಸರ್ಕಲ್ ಇದೆ, ಇಲ್ಲಿಂದ ರೈಟ್ ನೋಡಿ, ಎಸ್ ಸ್ಟ್ರೇಟ್ ಹೋದರೆ ಕಾರ್ಕಳ ಬರುತ್ತೆ.
ನೋಡಿ ಕಾರ್ಕಳ ಬಸ್ ಹೋಗ್ತಿದೆ ಅಲ್ವಾ, ವಿಶಾಲ್. ಇದು ಈ ಕಡೆ ಹೋದರೆ ಅದೇ ಶೃಂಗೇರಿ. ಇದು ನವೋದಯ ಸರ್ಕಲ್ ಜಂಕ್ಷನ್. ಇನ್ನು ಸ್ಟ್ರೇಟ್ ಹೋಗ್ಬೇಕು ಶೃಂಗೇರಿಗೆ. ಗೊತ್ತಾಯ್ತಾ ಗಾಯ್ಸ್? ಹೋಗೋಣ, ಹೋಗುವ. ಆ್ಯಂಡ್ ನಾನು ಏನಕ್ಕೆ ಹೋಗ್ತಿದ್ದೀನಿ ಅಂತ ಇವಾಗ ಹೇಳ್ತಿದ್ದೀನಿ. ಶೃಂಗೇರಿಗೆ ಏನಕ್ಕೆ ಹೋಗ್ತಿದ್ದೀನಿ ಅಂದರೆ, ಇವತ್ತು ನಂದು ದೊಡ್ಡ ತಂಗಿ ಮಗಳಿದು ಅಕ್ಷರಾಭ್ಯಾಸ ಇದೆ ಶಾರದಾಂಬ ಟೆಂಪಲಲ್ಲಿ. ಸೊ ಅದಕ್ಕೋಸ್ಕರ ಹೋಗ್ತಿದ್ದೀನಿ. ಬಟ್ ನಂದು ಸಡನ್ ಡಿಸಿಷನು. ಅವ್ರು ನೆನ್ನೆನೆ ಮೈಸೂರಿಂದ ಅಲ್ಲಿ ಬಂದಾಗಿದೆ, ಅವ್ರು ಹಾಲ್ಟ್ ಮಾಡಿದ್ದಾರೆ. ಬಟ್ ನಾನು ನಿನ್ನೆ ವಿಡಿಯೋ ಕಾಲ್ ಮಾಡಿದಾಗ ಅವಳನ್ನ, ನನ್ನ ತಂಗಿ ಎರಡನೇ ಪಾಪ ಇದ್ದಾಳಲ್ಲ ಆಯ್ರಾ, ಅವಳು ಮಮ್ಮ ಬಾ 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 ಅಂದ್ಲು. ಸೊ ಆಯಿತು ಬರ್ತೀನಿ ಅಂತ ಸಡನ್ ಡಿಸಿಷನ್ ಆಗಿ ಇವತ್ತು ಮಾರ್ನಿಂಗ್ ಒಂದು 4:30 4:45ಗೆ ಮನೆ ಬಿಟ್ಟೆ. ನನಗೇನು 110 ಕಿಲೋಮೀಟ್ರ್ ಅಲ್ವಾ, ಒಂದು 2.5 ಜರ್ನಿ. ನಿಧಾನಕ್ಕೆ ಹೋದ್ರೂ ತೊಂದರೆ ಇಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಇವತ್ತು ಆಯ್ರನ್ ಬರ್ಡೇ ಬೇರೆ. ಇವತ್ತು ಆಯ್ರನ್ ಬರ್ಡೇ ಮತ್ತು ನನ್ನ ಚಿಕ್ಕ ತಂಗಿ ಬರ್ಡೇ. ಆಗಸ್ಟ್ 2 ಅಲ್ವಾ, ಇಬ್ರದ್ದು ಒಟ್ಟಿಗೆ. ಅವಳು ನಮ್ಮ ಚಿಕ್ಕ ಸೊಸೇನು ಆಯ್ರಾ ಆಗಸ್ಟ್ 2 ಹುಟ್ಟಿದ್ದು ಲಾಸ್ಟ್ ಇಯರ್. ಅವಳು ಫಸ್ಟ್ ಬರ್ಡೇ. ಸೊ ಫಸ್ಟ್ ಬರ್ಡೇನು ಮೀಟ್ ಆದಂಗೆ ಆಗುತ್ತೆ. ಮತ್ತು ನಮ್ಮ ದೊಡ್ಡ ಸೊಸೆ ಇದ್ದಾಳಲ್ಲ, ದೊಡ್ಡ ಮಗಳು, ಅವಳದು ಅಕ್ಷರಾಭ್ಯಾಸ ನೋಡ್ದಂಗೆ ಆಗುತ್ತೆ, ಮಾವ ಹೋದಂಗೆ ಆಗುತ್ತೆ. ಹಾಗಾಗಿ ಹೋಗ್ತಾ ಇದ್ದೀನಿ ಜೋಶಲ್ಲಿ. ಸೊಸೆ ಕರ್ತಲ ಅಂತ ಹೋಗ್ತಾ ಇರೋದು. ನೆಕ್ಸ್ಟ್ ಸ್ಟಾಪು ನಾನು ಏನಾದರೂ ಇದ್ರೆ ಬ್ರೇಕ್ಫಾಸ್ಟಿಗೆ ನೋಡಬೇಕು. ಇವಾಗ ಟೈಮು 6 o'clock 6:15 ಹಂಗೆ ಆಗಿರ್ಬೋದು. ಬೇಗ ರೀಚ್ ಆದರೆ ಅಲ್ಲೇ ಮಾಡ್ತೀನಿ, ಶೃಂಗೇರಿಯಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸ್ವಲ್ಪ ಏನಾದರೂ ಆಚೀಚೆ ಆದರೆ ಅದಕ್ಕಿಂತ ಮುಂಚೆನೇ ಮಾಡ್ತೀನಿ. ನನ್ನ ಪ್ರಕಾರ ನಾನು ಬೇಗನೆ ರೀಚ್ ಆಗ್ತೀನಿ. ಸೊ ನಾನು ಬ್ರೇಕ್ಫಾಸ್ಟು ಶೃಂಗೇರಿಯಲ್ಲೇ ಇರ್ಬೋದು, ಹೇಳೋಕ್ಕಾಗಲ್ಲ. ಆದಷ್ಟು ಬೇಗ ಹೋಗೋಣ. ಫಾಗ್ ಬೇರೆ ಇದೆ ರೋಡಲ್ಲಿ, ಸ್ವಲ್ಪ ಲೈಟಲ್ಲಿ. ಇನ್ನೊಂದೇನಂದ್ರೆ ಗಾಯ್ಸ್, ಕಾರಲ್ಲಿ ಹೋಗೋದಕ್ಕೂ ಬೈಕಲ್ಲಿ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ವೆದರಲ್ಲಿ ಕಾರ್ಗಿಂತ ಬೈಕೇ ಚೆನ್ನಾಗಿರುತ್ತೆ, ಒಂಥರ ಮಜಾ. ಏನಕ್ಕಂದ್ರೆ ಒಬ್ಬನೇ ಅಂತಂತಲ್ಲ, ಬಟ್ ಕಾರಲ್ಲಿ ಅಷ್ಟೊಂದು ವ್ಯೂ ಅಷ್ಟೊಂದು ಸಿಗಲ್ಲ. ಬಟ್ ಬೈಕಲ್ಲಾದರೆ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ಬೋದು. ಫುಲ್ಲು A to Z ಹೊರಗಡೆ ವೆದರ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ಏನೋ ಒಂಥರ ಮಜಾ ಇರುತ್ತೆ. ಅದಂತೂ ನಾನಂತೂ ಈಗ ಸೋಲೋ ಹೋಗೋದು ಜಾಸ್ತಿ. ಮತ್ತು ನಂದಂತೂ ಯಾವಾಗ ಏನು ಪ್ಲಾನ್ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಇವಾಗ ಅದೇ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನೆನ್ನೆ ರಾತ್ರಿ ನಾನು ಏನು ಡಿಸೈಡ್ ಮಾಡಿ ಹೋಗುತ್ತೆ ಅಂತಲೇ ಗೊತ್ತಿತ್ತು. ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಪ್ಲಾನೇ ಹಾಕಿರಲ್ಲ. ಇದು ಸಡನ್ ಡಿಸಿಷನ್ ಅಂದರೆ ನೈಟ್ ಡಿಸಿಷನ್. ಇವಾಗ ಹೋಗ್ತಾ ಇದ್ದೀನಿ, ಒಂದು 10 ಗಂಟೆ 9:30 ಡಿಸಿಷನ್ ಆಯಿತು ನೆನ್ನೆ ನೈಟು. ಇವತ್ತು ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನು ಸಂಜೆ ನೈಟ್ ಒಳಗಡೆನೋ ಇವತ್ತು ಸಂಜೆನೋ ಮನೇಲಿ ಇರ್ತೀನಿ. ಹಂಗೆ ನನ್ನ ಪ್ಲಾನ್. ಹಂಗೆ ಸಡನ್ ಏನು ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು, ಅದು 1 ವಾರಕ್ಕಿಂತ ಮುಂಚೆ ಪ್ಲಾನ್ ಮಾಡ್ಕೊಂಡು ಅದೆಲ್ಲ ಏನೂ ಇಲ್ಲ. ಹೆಂಗಾಗುತ್ತೆ ಹಂಗೆ ಸಡನ್ ಪ್ಲಾನೇ ಬೆಸ್ಟು. ಯಾಕಂದ್ರೆ ಸಡನ್ ಪ್ಲಾನು ವರ್ಕೌಟ್ ಆಗೋದು. ತುಂಬ ಹಿಂದೆನೆ ಪ್ಲಾನ್ ಮಾಡ್ಕೊಂಡು ಹಿಂಗೆ ಹೋಗ್ಬೇಕನ್ನೋದು ವರ್ಕೌಟೇ ಆಗಲ್ಲ. ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನೋಡಿ. ಎಲ್ಲ ಒಂದು ಡೈವರ್ಷನ್ ಇವಾಗ ಆದರೆ ಸ್ವಲ್ಪ ಕಾಣುತ್ತೆ, ಬೆಳಕು ಬಂತಲ್ಲ, ಡೈವರ್ಷನ್ ಕಾಣುತ್ತೆ, ತೊಂದರೆ ಆಗುತ್ತೆ. ಎಸ್, ಓ ಇದೊಂದು ದೊಡ್ಡ ಡೈವರ್ಷನ್ ಅಪ್ಪ. ಆ್ಯಂಡ್ ಇನ್ನೊಂದೇನಂದರೆ ಗೈಸ್, ನಾನು ಎಷ್ಟು ಕವರ್ ಮಾಡ್ತೀನಿ ಅಂತ ನಂಗೆ ಗೊತ್ತಾಗಲ್ಲ. ಈಗ ಲೈಟಲ್ಲಿದೆ ಮಳೆ.
ಜರ್ನಿ ಮುಂದೆ ಹೋಗುವಾಗ ಏನಾದರೂ ಹೆವಿ ಮಳೆ ಬಂದರೆ ಸ್ಟಾಪ್ ಮಾಡಬೇಕಾಗುತ್ತೆ. ಬಟ್ ತುಂಬ ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಸೊ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ಇದೆ ನನಗೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಆದಷ್ಟು ಇಂಥದ್ದೇ ಬ್ಲಾಗ್ ತುಂಬ ಬರ್ತಾನೆ ಇರುತ್ತೆ. ಇನ್ನೂ ಇದೆ ಮಾನ್ಸೂನ್, ಗೊತ್ತಿಲ್ಲ ಏನು ಪ್ಲಾನ್ ಆಗುತ್ತೆ ಅಂತ. ಹೆಂಗಾಗುತ್ತೆ ಹಂಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ಇನ್ನೊಂದೇನಂದರೆ ತುಂಬ ಮೆಮೊರೀಸ್ ಕಲೆಕ್ಟ್ ಆಗುತ್ತೆ. ಇಟ್ಸ್ ಅ ಪರ್ಮನೆಂಟ್ ಮೆಮೊರಿ. ಏನು ಮಾಡಿದ್ದೀನಿ, ಏನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂತ ಅದೊಂದು ಪರ್ಮನೆಂಟ್ ಮೆಮೊರಿ ಆಗಿ ಉಳಿಯುತ್ತೆ ಯೂಟ್ಯೂಬಲ್ಲಿ. ಹಾಗಾಗಿ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಆಲ್ಮೋಸ್ಟ್ ಇನ್ನೇನಂದ್ರೂ ಒಂದು 55 ಕಿಲೋಮೀಟರ್ಸ್ ಇರ್ಬೋದು. 55 to 60 ಕಿಲೋಮೀಟರ್ಸ್ ಇರ್ಬೋದು. ಅದಕ್ಕಿಂತ ಕಮ್ಮಿನೇ ಇದೆ ನನ್ನ ಪ್ರಕಾರ. ನಾನು ಮ್ಯಾಪ್ ನೋಡ್ಕೊಂಡು ಹೋಗ್ತಿಲ್ಲ. ಈಗ ಇಲ್ಲೊಂದು ಬೋರ್ಡ್ ಸಿಗುತ್ತೆ. ಇಲ್ಲಿ ಇದು ಶೃಂಗೇರಿ ಶೃಂಗೇರಿ ಈ ಕಡೆ. ಶೃಂಗೇರಿ ಈ ಕಡೆ ಅಂತ ಬಂತು. ನಾ ಮ್ಯಾಪ್ ನೋಡ್ಕೊಂಡು ಹೋಗ್ತಿಲ್ಲ, ಹಿಂಗೆ ಹೋಗ್ತಾ ಇದ್ದೀನಿ. ಮ್ಯಾಪ್ ನೋಡದೆ ಹೋಗ್ಬೇಕು, ಅದ್ರಲ್ಲೇ ಇರೋದು ಥ್ರಿಲ್ಲು. ಮ್ಯಾಪ್ ನೋಡ್ಕೊಂಡು ಹೋದ್ರೆ ಏನಿರುತ್ತೆ. ನಾನು ಇವಾಗ ಮ್ಯಾಪೇ ನೋಡಿಲ್ಲ, ಅಂದಾಜಲ್ಲಿ ಬರ್ತಾ ಇದ್ದೀನಿ. ಅಂದಾಜಲ್ಲಿ ಅಂದರೆ ಕಾರ್ಕಳ ತನಕ ಗೊತ್ತಿತ್ತು, ಆ ಸರ್ಕಲ್ ತನಕ ಗೊತ್ತಿತ್ತು. ಆದರೆ ಯಾವ ಸರ್ಕಲ್ ಅಂತ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯ್ತು ನವೋದಯ ಸರ್ಕಲ್ ಅಂತ. ಬಟ್ ಇಲ್ಲಿಂದ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ನೋಡ್ತಾ ಹೋಗೋಣ. ಮ್ಯಾಪ್ ನೋಡದೆ ಹೋಗೋದು ಒಂಥರ ಥ್ರಿಲ್ಲು. ಹಾಗಾಗಿ ಮ್ಯಾಪ್ ಹಾಕದೆ ಹೋಗುವ. ಬನ್ನಿ ಗೈಸ್, ಹೋಗುವ. A few moments later. ಗೈಸ್, ಇವಾಗ ನಾನು ರೀಚ್ ಆಗಿದ್ದೀನಿ ಕುದುರೆಮುಖ ಚೆಕ್ ಪೋಸ್ಟು. ಇಲ್ಲಿಂದಾಗೆ ಹೋಗ್ಬೇಕು ಶೃಂಗೇರಿಗೆ. ಆ್ಯಕ್ಚುಲಿ ಚೆಕ್ ಪೋಸ್ಟು ಗೇಟ್ ಬಂದಾಗಿದೆ. ಮತ್ತು ಹೆವಿ ಮಳೆ ಗಾಯ್ಸ್, ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಸೊ ಇಲ್ಲಿ ಸ್ಟಾಪ್ ತಗೊಂಡೆ. ಈಗ ಚೆಕ್ ಪೋಸ್ಟ್ ಬಿಡ್ತಾರಾ ಇಲ್ಲೋ ಗೊತ್ತಿಲ್ಲ. ಗೇಟ್ ಕ್ಲೋಸ್ ಆಗಿದೆ, ನೋಡ್ಬೋದು ಬೇಕಿದ್ರೆ. 6:30 ಅರ್ಲಿ ಮಾರ್ನಿಂಗ್. ಸೊ ಗೇಟ್ ಕ್ಲೋಸ್ ಆಗಿದೆ. ಪರ್ಮಿಷನ್ ಕೇಳಿ ಏನಾದರೂ ಹೋಗ್ಬೋದಾ ಗೊತ್ತಿಲ್ಲ. ನಾನು ಅಲ್ಲೇ ಹೋಗಿ ವಿಚಾರಿಸ್ಬೇಕು. ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ ಗೈಸ್. ಅಲ್ಲೇನೋ ಬಿಟ್ಟ ಮೇಲೆ ನೋಡೋಣ ಏನು ಎತ್ತ ಅಂತ. ನೋಡುವ ಗೈಸ್, ಬನ್ನಿ ಹೋಗುವ. ಗಾಯ್ಸ್, ನಾನಿಲ್ಲಿ ಕುದುರೆಮುಖ ಚೆಕ್ ಪೋಸ್ಟ್ ಹತ್ರ ನಿಲ್ಸಿದ್ದೀನಿ. ಹೆವಿ ಮಳೆ. ಆ್ಯಂಡ್ ಇವಾಗ ಕಾಫಿನ ಕುಡಿತಾ ಇದ್ದೀನಿ. ಒಳ್ಳೆ ವೆದರಲ್ಲಿ ಕಾಫಿ ಕುಡಿತಿದ್ದೀನಿ ಅರ್ಲಿ ಮಾರ್ನಿಂಗ್. ಆ್ಯಂಡ್ ಇನ್ನೊಂದೇನು ವಿಷಯ ಅಂದರೆ, ಯಾರೆಲ್ಲ ಕಳಸ ಹೋಗ್ತಿದ್ದೀರಾ ಅವರಿಗೆ ಇಲ್ಲಿ ಎಂಟ್ರಿ ಬಿಡ್ತಾ ಇಲ್ಲ. ಹೆವಿ ನೀರಂತೆ. ಸೊ ಬಿಡ್ತಾ ಇಲ್ಲ, ಗೇಟ್ ಆಗಿದ್ದಾರೆ. ಆ್ಯಂಡ್ ಶೃಂಗೇರಿಗಾದರೆ ಬಿಡ್ತಾರೆ, ಶೃಂಗೇರಿಗೆಲ್ಲ ಆದರೆ ಬಿಡ್ತಾರೆ ಇವಾಗ. ಬಟ್ ಕಳ್ಸಕ್ಕಾದರೆ ಬಿಡ್ತಾ ಇಲ್ಲ. ಸೊ ಯಾರೆಲ್ಲ ಕಳ್ಸ ಪ್ಲಾನ್ ಹಾಕ್ಕೊಂಡಿದ್ದೀರಾ ನೋಡ್ಕೊಂಡು ಬನ್ನಿ, ಪ್ಲಾನ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಚೆಕ್ ಪೋಸ್ಟು ಫುಲ್ ಗೇಟ್ ಹಾಕಿದ್ದಾರೆ ನೋಡಿ, ಬಿಡೋದೇ ಔಟು.
ಗಾಯ್ಸ್ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಯ್ತು, ಬಟ್ ಫುಲ್ ರೋಡಲ್ಲಿ ನೀರು ಗಾಯ್ಸ್. ಅಲ್ಲಲ್ಲಿ ಮರ ಬಿದ್ದಿದೆ, 2-3 ಮರ ಬಿದ್ದಿತ್ತು. ಅಂಡ್ ಏನಂದ್ರೆ ಯಾರೆಲ್ಲ ಕಳ್ಸ ಪ್ಲಾನ್ ಮಾಡ್ತಿದ್ದೀರಾ, ನನ್ನ ಪ್ರಕಾರ ಈ ಕಡೆಯಿಂದನೂ ಹೋಗ್ಬೋದು. ಯಾಕಡೆಯಿಂದ ಅಂದ್ರೆ ಕೊಟ್ಟಿಗಾರ, ಚಾರ್ಮಡಿ ಘಾಟಿ ಆಗಿ ಕೊಟ್ಟಿಗಾರ ಆಗಿ ಲೆಫ್ಟಿಗೆ ಹೋದ್ರೂ ಹೋಗ್ಬೋದು. ಬಟ್ ಇದು ಸ್ವಲ್ಪ ಹತ್ರ ಅಂತ. ಬಟ್ ಇದು ಕೆಲವೊಮ್ಮೆ ಗ್ಯಾರಂಟಿ ಇರಲ್ಲ, ಬಿಡ್ತಾರ ಇಲ್ವೋ ಅಂತ ಗ್ಯಾರಂಟಿ ಇರಲ್ಲ ಗೈಸ್. ಬಂದು ರಿಟರ್ನ್ ಹೋಗೋಕ್ಕಿಂತ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಬರಬೇಕು. ಅಂದ್ರೆ ಯಾರಾದ್ರೂ ಬಿಡ್ತಾರಾ ಇಲ್ವಾ ಅಂತ ತಿಳ್ಕೊಂಡು ಬಂದ್ರೆ ಸ್ವಲ್ಪ ಒಳ್ಳೇದು. ಇವಾಗಂತೂ ಬಿಡ್ತಿರ್ಲಿಲ್ಲ, ಶೃಂಗೇರಿ ಹೋಗೋರನ್ನೆಲ್ಲ ಬಿಡ್ತಾ ಇದ್ರು. ರೋಡಲ್ಲೇ ನೀರು, ಫುಲ್ ರೋಡಲ್ಲಿ ನೀರು ಗೈಸ್. ಇವಾಗ ಏನು ಸ್ವಲ್ಪ ಮಳೆ ಕಮ್ಮಿ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ಬಟ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇನ್ 2 ವೀಲರ್. ಕಾರಲ್ಲಿ ಬರೋದು ಬೇರೆ, 2 ವೀಲರಲ್ಲಿ ಬರೋದು ಬೇರೆ ಗೈಸ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಲಾಸ್ಟ್ ಟೈಮ್ ಜೂನಲ್ಲಿ ಕಳ್ಸಕ್ ಹೋಗಿದ್ವಿ, ಅದು ಮತ್ತೆ ಆಫೀಸ್ ಅವ್ರ ಜೊತೆ. ಅದು ಇದೆ ಯೂಟ್ಯೂಬಲ್ಲಿ ನೋಡಿ, ಬೇಕಾದ್ರೆ ಲಿಂಕ್ ಹಾಕ್ತೀನಿ. ಅದು ಇದೆ, ಕಳ್ಸಕ್ ಹೋಗಿದ್ದು. ಅವಾಗ ಅಷ್ಟೇನು ಇದಿರ್ಲಿಲ್ಲ, ಅದು ಮಾತ್ರ ಕಾರಲ್ಲಿ ಹೋಗಿದ್ದು. ಬಟ್ ಈ ರೂಟಲ್ಲಿ ಬೈಕಲ್ಲಿ ನಾನು ಫಸ್ಟ್ ಟೈಮ್. ಸೊ ಚೆನ್ನಾಗಿದೆ, ಒಳ್ಳೆ ಫುಲ್ ನೀರು ರೋಡಲ್ಲೆಲ್ಲ. ಸ್ಲೋ ಅಲ್ಲಿ ಹೋಗಬೇಕು, ಎಷ್ಟು ಸ್ಲೋ ಅಷ್ಟು ಒಳ್ಳೇದು. ಐ ಥಿಂಕ್ ತುಂಬಾ ಮರಗಳು ಬಿದ್ದಿವೆ, ಅದನ್ನ ಕಟ್ ಮಾಡಿ ಸೈಡಿಗೆ ಹಾಕವ್ರೆ. ಕೆಲವೊಂದು ಈಗ ರೀಸೆಂಟ್ಲಿ ಬಿದ್ದಿದ್ದು, ಅವಾಗೊಂದು ಸಿಕ್ತಲ್ಲ, ಅದು ರೀಸೆಂಟ್ ಬಿದ್ದಿದ್ದು ಕಾಣ್ಬೇಕು. ಮಳೆ ಹೆವಿ ಸ್ಟಾರ್ಟ್ ಆಯ್ತು ಪುನಃ. ಹೇಗೇನ್ ಮಳೆರಾಯ ಜಾಸ್ತಿ ಆದಲ್ಲಪ್ಪ. അതാണ് അത് ഇത്ത ಎಂಕ ಇಂಚ ಪೋರ ಇಂಚತಾ ಇರ್ ಅತ್ ರಡ್ ಕಾರ್ ಪೋಂಡದೆ ಏರ ಒಟ್ಟಿಗೆ ಒಂಜಿ ಪೋಂಡತಾ ಅಂದ ಶಿಫ್ಟ್ ಒಂಜಿ ಇಂಚಿ ಪೋಂಡ ಸರಿ ಅಂಜಾಂಡ ಬರ್ಕಾ ಸರಿ ಸರಿ ತೂಲೆ ಜಾಗ್ರತೆ ಓಕೆ ಬರ್ಬಾ ಎಸ್ ಇಲ್ಲಿಂದ ಶೃಂಗೇರಿಗೆ ಹೋಗೋದು ಈ ರೂಟು ಅಲ್ಲೇ ಲೆಫ್ಟ್ ಹೊಡೆದ್ನಲ್ಲ ಅದು ನೋಡಿ ಸಿಂಗಲ್ ರೋಡು ಜಾಗ್ರತೆಯಿಂದ ಬರ್ಬೇಕು ಮಾತ್ರ ತಂಗಿ ಭಾವ ಎಲ್ಲ ವೇಟ್ ಮಾಡ್ತಿದ್ದಾರೆ ನಂಗೋಸ್ಕರ ಅವ್ರು ನೆನ್ನೆನೆ ಬಂದಿದ್ದಾರೆ ಬಟ್ ನಾನು ಸಡನ್ ಡಿಸಿಷನ್ ಅಲ್ವಾ ಸಡನ್ ಪ್ಲಾನ್ ಆಯ್ತಲ್ವಾ ಹಾಗಾಗಿ ಬೆಳಿಗ್ಗೆ ಬೇಗ ಹೊರಟಿದ್ದ ಇವಾಗ ಏನಿಲ್ಲ ಇನ್ನೇನು 30 ಕಿಲೋಮೀಟರ್ ಅಷ್ಟೇ ತೊಂದರೆ ಇಲ್ಲ 30 ಇಲ್ಲ ಆಡ್ಬೇಕು ಗಾಯ್ಸ್ ಆಲ್ಮೋಸ್ಟ್ ಶೃಂಗೇರಿ ರೀಚ್ ಆದೆ ಇನ್ನೇನು 7 ಕಿಲೋಮೀಟರ್ಸ್ ಇದೆ ಅಲ್ಲಿ ಗೇಟ್ ಹತ್ರ ಪಾಸ್ ಕೊಟ್ಟು ಎದುರು ಬಂದೆ ಫುಲ್ ಹೆವಿ ಮಳೆ ಇತ್ತು ಹಾಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೇನು 7 ಕಿಲೋಮೀಟ್ರು ಆಯ್ತು ಬಂದೆ ಶೃಂಗೇರಿ
ರೀಚ್ ಆಗ್ತೀನಿ ಇವಾಗ. ಆಮೇಲೆ ಗೊತ್ತಿಲ್ಲ, ಆಮೇಲೆ ಸ್ಟ್ರೇಟ್ ಟೆಂಪಲ್ಗೆ ಹೋಗೋದು, ಶಾರದಾಂಬ ಟೆಂಪಲ್ಗೆ ಹೋಗಿ ಅಲ್ಲಿ ಅದೇ ತಂಗಿ ಮಗಳಿದು ಗೊಂಬೆದು ಅಕ್ಷರಾಭ್ಯಾಸ ಮಾಡಿಸಿ ಅದೊಂದು ಮಾಡಿಸಿ ಆಮೇಲೆ ಏನಂತ ಗೊತ್ತಿಲ್ಲ ಪ್ಲಾನ್. ಸುಸ್ವಾಗತ ಕ್ಷೇತ್ರ ಶೃಂಗೇರಿ. ಎಸ್ ಗಾಯ್ಸ್, ಶೃಂಗೇರಿ ರೀಚ್ ಆದೆ. ಇವಾಗ ರೂಮ್ ಹುಡ್ಕೊಂಡು ಹೋಗ್ಬೇಕು. ಭಾವನವ್ರು ಎಲ್ಲಿ ಸ್ಟೇ ಆಗಿದಾರಲ್ವಾ ಅಲ್ಲಿ ರೂಮ್ ಹುಡ್ಕೊಂಡು ಹೋಗ್ಬೇಕು. ಟೆಂಪಲ್ ಹತ್ರನೇ ಅಂದಿದ್ದಾರೆ, ಶೃಂಗೇರಿ ದೇವಸ್ಥಾನ ರೈಟ್ ಸೈಡಿಗೆ. ಸೊ ರೈಟ್ ಸೈಡಿಗೆ ಹೋಗೋಣ. ಬಿಟ್ಟು ಶೃಂಗೇರಿ ಟೆಂಪಲ್ ಹೋಗುತ್ತೆ, ನೋಡು ಎಲ್ಲಿದ್ದಾರೆ ಅಂತ. ಫಸ್ಟ್ ಕೇಳ್ಕೊಳ್ಳೋಣ ಎಲ್ಲಿದ್ದಾರೆ ಅಂತ, ಕಾಲ್ ಮಾಡೋ. ಎಸ್ ಗಾಯ್ಸ್, ಶಾರದಾಂಬ ಟೆಂಪಲ್ ಬಂದೆ. ಎಸ್ ರೀಚ್ ಆದೆ. ಇವ್ರು ಎಲ್ಲೋ ಇದ್ದಾರಂತೆ, ನೋಡೋಣ ಕೇಳೋಣ. ನೋಡಿ ಶಾರದಾಂಬ ಟೆಂಪಲ್ ರೀಚ್ ಆದೆ. ಗೋಪುರ ಇದು, ಗೋಪುರ ಶಾರದಾಂಬ ಟೆಂಪಲ್ ಇದು ಗೋಪುರ. ಇವರು ಎಲ್ಲಿದ್ದಾರೆ? ಇಲ್ಲೇ ಇರಬೇಕು. ಎಸ್ ಗಾಯ್ಸ್, ರೀಚ್ ಆದೆ. ಈಗ ಇವ್ರನ್ನ ಹುಡುಕೋ ಕಾರ್ಯಕ್ರಮ, ಹುಡ್ಕೋಣ. A few minutes later.
A few inches later. A few moments later. ಎಸ್ ಫ್ರೆಂಡ್ಸ್, ಎಲ್ಲ ಪೂಜೆ ಎಲ್ಲ ಆಯಿತು. ನಾನು ಇವಾಗ ಮ್ಯಾಂಗ್ಳೂರಿಗೆ ರಿಟರ್ನ್ ಹೊರಡ್ತಾ ಇದ್ದೀನಿ. ಇವಾಗ ಟೈಮು 11:45. ಆ್ಯಂಡ್ ತಂಗಿ ಬಾವರು ಅವರು ಆ ಕಡೆ ಆಚೆ ಸೈಡಿಂದ ಹೋಗ್ತಿದ್ದಾರೆ. ಅಂದರೆ ಅವರಿಗೆ ಹೊರನಾಡು ಕಳಸ ಆಗಿ ಹೋಗ್ತಾರಂತೆ ಮೈಸೂರಿಗೆ. ಅವ್ರು ಆ ಕಡೆ ಎಲ್ಲ ಸುತ್ತಾಡ್ಕೊಂಡು ಹೋಗ್ತಾರೆ. ನಾನು ಸೀದಾ ಮ್ಯಾಂಗ್ಳೂರಿಗೆ ರಿಟರ್ನು. ಪೂಜೆ ಎಲ್ಲ ಚೆನ್ನಾಗಾಯಿತು, ಬೇಗನೆ ಆಯಿತು. ದೇವ್ರ ದರ್ಶನನೂ ಚೆನ್ನಾಗಾಯಿತು, ಬೇಗನೆ ಆಯಿತು ಎಲ್ಲ. ಹಾಗಾಗಿ ಬ್ರೇಕ್ಫಾಸ್ಟು ಆಯಿತು. ಎಲ್ಲ ಮುಗಿಸ್ಕೊಂಡೆ ದೇವ್ರ ದರ್ಶನ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇನ್ನು ರಿಟರ್ನ್ ಮಂಗಳೂರು. ಇನ್ನು ನಾನು ಮಂಗಳೂರಲ್ಲಿ ಸಿಗ್ತೀನಿ. ನಾನು ಕಳಸಕ್ಕೂ ಹೋಗೋಕ್ಕಾಗಲ್ಲ, ಯಾಕಂದರೆ ಚೆಕ್ ಪೋಸ್ಟಲ್ಲಿ ಪುನಃ ಇದು ಪಾಸ್ ಕೇಳ್ತಾರೆ. ಸೊ ಇಲ್ಲ ಅಂದರೆ ಪಾಸ್ ಇಲ್ಲ ಅಂದರೆ ಹೋಗ್ಬೋದಿತ್ತು. ಲೈಕ್ ಪಾಸ್ ಇಲ್ಲ ಅಂತ ಇರ್ತಿದ್ರೆ ನಾನು ಕಳಸ ಎಲ್ಲ ನೋಡಿಕೊಂಡು ಸಂಜೆ ಆರಾಮ್ಸೆ ಆಗಿ ಸಂಜೆ ರಿಟರ್ನ್ ಹೊರಡ್ಬೋದಿತ್ತು. ಬಟ್ ಆಗಲ್ವಲ್ಲ, ಅಲ್ಲಿ ಅಲೌ ಇಲ್ಲ, ಪಾಸ್ ಇಲ್ಲದೆ ಅಲೌ ಇಲ್ಲ. ಸೊ ಪಾಸ್ ಕೇಳ್ತಾರೆ. ಹಾಗಾಗಿ ಈಗ ರಿಟರ್ನು ಸೀದಾ ಮಂಗಳೂರಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಶೃಂಗೇರಿಯಲ್ಲಿ ಇವಾಗ ಪಾಸ್ ಕೊಟ್ಟರೆ ಲೈಕ್ ಕುದುರೆಮುಖ ಸ್ಟಾರ್ಟಿಂಗ್ ಚೆಕ್ ಪೋಸ್ಟಲ್ಲಿ ರಿಟರ್ನ್ ಕೊಡಬೇಕಾಗುತ್ತೆ. ಸೊ ರಿಟರ್ನ್ ಟು ಮ್ಯಾಂಗ್ಳೂರ್. ಎಸ್ ಗ್ಲಾಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಫ್ಯೂಚರಲ್ಲೂ ವ್ಲಾಗ್ ಮಾಡಿದ್ರು ಅದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಎಸ್, ಸಿಗೋಣ ಮತ್ತೆ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ. ಬಾಯ್.